ಅಹ್, ಯಾರದಿದು ಈ ಭವ್ಯವಾದ ಬಂಗಲೆಯಲ್ಲಿ ನಾನೇನು ಮಾಡುತ್ತಿದ್ದೇನೆ? ನನಗೆ ಒಂದು ಅರ್ಥವಾಗುತ್ತಿಲ್ಲವಲ್ಲ. ಭವ್ಯವಾದ ಮನೆ, ಭವ್ಯವಾದ ಮನೆ. ಭವ್ಯ ಅಂತ ಭವ್ಯ ಮತ್ತೆ ದವ್ವ ದವ್ವ ಇದ್ದಂಗೆ ಮನೆ ಇದು, ಭವ್ಯವಾದ ಮನೆ ಅಂತೆ ನಿಮ್ಗೆ. ಕುಡ್ಕೊಂಬಂದ್ರಾನೆ ಇನ್ನು ಮಧ್ಯಾಹ್ನ ಆಗಿದ್ದು, ಇಷ್ಟು ಇವಾಗಿನ ಅಲೆ ಅಲೆ 2 ಬಾಟ್ಲ್ ಹಿಡ್ಕೊಂಬಂದಿರ್ತಾರೆ. ಏನ್ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೇನು ಇಲ್ಲ ರೀ ನಿಮ್ಗಂತೂ. ನನಗಂತೂ ಸಾಕಾಗೋಗಿತ್ತು ನಿಮ್ಮ ಮದ್ವೆ ಆದಾಗಿಂದ ಇದೇ ಹಣೆ ಬರಾಗುತ್ತು. ಓಲ್ಡನ್ ಸ್ವಲ್ಪನಾದ್ರು ಬ್ರೇಕ್ ಹಾಕು, ಇಲ್ಲಾಂದ್ರೆ ಏನಾಗ್ಬೇಕದು? ಅಯ್ಯಪ್ಪ ಬೈತಾಳೆ ದೇವ್ರೆ. ನಿಂದಷ್ಟೇ ಅಲ್ಲ, ಮದ್ವೆ ಆದಾಗಿಂದ ನನ್ನ ಕೂಡ್ಕಂತ ಗಂಡ ಕಡ್ಕೊಂಡು ಹೇಗ ಕುಂತಿ ಅಂತೀಯಲ್ಲ, ನೀನಂತ ಬಾಯಿ ಬಡ್ಕೆ ಹೆಂಡ್ತಿನ ಏನು? ಏನೋ ಅಲ್ಲ ಅದು. ನೀರ್ಕೊಂಬಂದಿರ ಚೆನ್ನಾಗಿ, ಎಲ್ಲಿಂದ ನಾಲ್ಗೆ ಹೊರಡ್ಬೇಕು ಕೇಳದ್ ಮಾತಾಡಕ್ ನಿನಗೆ. ಏನು ಮಾಡಲಿ ನಾನು? ಎಲ್ಲವೂ ಚೆನ್ನಾಗೇ ಇತ್ತು. ಮದುವೆ ಅನ್ನೋ ಮದುವೆ ಅನ್ನೋ ಮದುವೆ ಅನ್ನೋ ಮದ್ವೆ ನೋಡೋದು ನಾಳೆ ಹೊರಡ್ತೈತಿರ ಮಾತಾಡಕ್ ಏನಾದ್ರು. ಈ ಅಪ್ಪ ಅದ್ಯಾ ನಮ್ನಿ ಕುಡ್ಕೊಂಬಂದಿರೇನಪ್ಪ. ಓಲೆ ಹೂ, ಎಲ್ಲಿಂದ ನಾಲಿಗೆ ಹೊರಡ್ಬೇಕು ಹೇಳು? ನಿನ್ನಂತಕಿನ್ ಕಟ್ಕೊಂಡಾಗಿಂದ ನನ್ನ ನಾಲಿಗೆನೇ ಕಟ್ ಹಾಕ್ಬಿಟ್ಟಿಯ ನೀನು. ಮಾತು ಅಂದ್ರೆ ಮಾಣಿಕ್ಯ ಆದಾಗ್ಬಿಟ್ಟಿದೆ ನನಗೆ. ಅಯ್ಯೋ ಪಾಪ, ಚಿತ್ರ ಹಿಂಸೆ ಕೊಡಕ್ ಕುಂತೀನಲ್ಲ ನಾನು ನಿಮ್ಮನ್ ಕಟ್ಕೊಂಡು. ನಿಮ್ಮನ್ ಕಟ್ಕೊಂಡು ನಾನ್ ಚಿತ್ರ ಹಿಂಸೆ ಅನ್ಭವಿಸಕ್ ಕುಂತೀನಿ, ಇವ್ರಿಗೆ ನಾನ್ ಕೊಡಕ್ ಕುಂತೀನಿ ಅಂತ ಚಿತ್ರ ಹಿಂಸೆನ. ಶ ಅದೇನ ಡೈಲಾಗ್ ಹೇಳಕ್ ಬಂದೆ ಮರೈತಿ, ಎಲ್ಲೋ ಅಲ್ಲೆಲ್ಲ ನೋಡಿದ್ದೇ ನೆನ್ಪು. ಏನದು, ಎಲ್ಲವೂ ಚೆನ್ನಾಗಿ ಇತ್ತು. ಮದುವೆ ಎಂಬ ಬಾಳು ನನ್ನ ಬಾಳನ್ನೇ ನಾಶ ಮಾಡಿ ಹೋಗಿತ್ತು. ಎಷ್ಟ್ ಚಂದಿದ್ನಲ್ಲೇ ನಾನು ಮದ್ವೆಗಿಂತ ಮುಂಚೆ, ಎಷ್ಟ್ ಚಂದಿದ್ದೆ. ಯಾಕೆ ಕುಡಿತಿರ್ಲಿಲ್ಲ, ಅಂತದೂ ಇರ್ಲಿಲ್ಲ. ನಿನ್ನ ಮದ್ವೆ ಅದೇ 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 ನಿನ್ನ ಹತ್ರ ಹೇಳ್ಬೇಕಲ್ಲ, ಮತ್ತೆ ಅಟ್ಲೀಸ್ಟ್ ಸ್ವಲ್ಪನಾದ್ರು ಬಂದು ನಿನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬೇಕಲ್ಲ ನನಗೆ. ಅದಕ್ಕೆ ಕುಡಿಯತ್ತೀನಿ ನಾನು. ನಿಮ್ಗೆ ಕುಡಿಯಾಕೆ ದುಡ್ಡು ಎಲ್ಲಿಂದ ಬಂತು ಅದು ನನಗೆ ಹೇಳಿ ಫಸ್ಟ್. ಗಂಡ್ಸಿದೀನಿ ನಾನು. ನನ್ನ ಹತ್ರನೇ ದುಡ್ಡು ಎಲ್ಲಿಂದ ಬರ್ಬೇಕು ಅಂತ ಕೇಳ್ತೀಯ? ನಾನ್ ದುಡಿಯೋದು, ನಾನ್ ಕೊಡೋದು ನಿನ್ ಕೈಗೆ. ನನ್ನ ಹತ್ರ ದುಡ್ಡು ಇರ್ತದ ಮತ್ತೆ. ಬಂದ್ಬಿಡ್ಲಿಲ್ಲ ಎಲ್ಲಿಂದ ಬಂತು ಅಂತ ಕೇಳಕ್ಕೆ. ಏನ್ ಗಂಡ್ಸಾದ್ಮೇಲೆ ನನ್ನ ಹತ್ರ ದುಡ್ಡು ಇಲ್ದಂಗೆ ಇರ್ತದೆ ಅನ್ಕೊಂಬಿಟ್ಟಿಯ ನೀನು? ಅತ್ತೇನೆ ಮಾವನದು ದುಡ್ಡು. ಸ್ಟಾಪ್ ಸ್ಟಾಪ್ ಸಸಿ ಸ್ಟಾಪ್. ಏನು ಅದೇ ಮಾವನ ಹತ್ರನೂ ದುಡ್ಡು ಇರ್ತದ ಬಿಡ್ರಿ ಅಂತ ಹೇಳಕ್ ಬರಕ್ ಕುಂತಿದ್ದಾನೆ ನೀನು? ನಂಗೆ ಗೊತ್ತು ನೀನ್ ನನ್ ಪರನೇ ಅಂತ ಹೇಳಿ ಸುಮ್ಮನಿದ್ ಬಿಡವ ನೀನು. ನಿಮ್ಮ ಅತ್ತಿ ಪರ ಎಲ್ಲ ಹಂಗೇನು ಮಾತಾಡಕ್ಕೆ ಹೋಗ್ಬೇಡ. ನೀನ್ ನನ್ ಪರ ಅಂತ ನನ್ ಚೆನ್ನಾಗ್ ಗೊತ್ತೈತಿ. ಏನದು ದುಡ್ಡು ಮಾವರು ಎಲ್ಲಿಂದ ತಗೊಂಡ್ರು ದುಡ್ಡು ಹೇಳ. ಒಳ್ಳೆ ಡಾನ್ ತರ ಮಾಡ್ತಾಳ ಹುಡುಗಿಗೂ. ಈ ಮನ್ಯಾಗ ದೊಡ್ಡ ಡಾನ್ ಆಗ್ಬಿಟ್ಟಾಳಿಕಿ. ಮನೆಗೆ ಊರಾಗೆ ದೊಡ್ಡ ಡಾನ್ ಆಗ್ಯಾಳ. ಯಾರಾದ್ರೂ ನೀನ್ ಬಾಯಿ ಕೊಟ್ಟು ಮಾತಾಡ್ತಾರ? ನಮ್ನಿ ಇದೆಯಾ ನೀನು? ಸ್ವಲ್ಪನೂ ಇದಿಲ್ಲ. ಕಂಜೂಸ್ 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 ಅಂತ ಮಾಡ್ತಿರ್ತಾಳೆ ಯಾವಾಗ ನೋಡಿದ್ರು. ಪಾಪ ಪಾಪ ಅದೇನು ಸಣ್ಣ ಸೊಸೆ ಐತಿನು, ಇವಾಗಿನ ಬಂದಾಳವ ಸುಸ್ತಾಗಿ ಮದ್ವೆ ಆಗಿ. ಆಕಿಗೂ ಹಿಂಗೆ ಉರ್ಸ್ಕೊಂಡ್ ತಿಂತಾಳ. ಅದೇನೋ ಅಂತ ಸೊಸೆ ಇದೆಯೋ ಅತ್ತಿ ಇದೆಯೋ ಏನೋ ನೀನು. ಪಾಪ ನಮ್ಮವ್ವ ನಿನ್ ಕಾಟ ತಕೊಳಕಾಗ್ದೆ ಹೋಗ್ಬಿಟ್ಲು. ಅಯ್ಯೋ ಹೌದಪ್ಪ, ನಿಮ್ಮವ್ವನ ಅಯ್ಯೋ ಯಾಕೆ ಹೇಳ್ತೀರಾ? ತುಂಬಾ ಏನದು ದೇವತೆ ಅಂತ ನಿಮ್ಮವ್ವ. ಹೌದು, ನಾನು ಅವ್ರ ಪಾಪ ನನಗೇನು ಕಾಟನೇ ಕೊಟ್ಟಿಲ್ಲ, ಏನು ಇದು ಮಾಡ್ಕೊಂಡೇ ಇಲ್ಲ. ಅಲ್ಲ ಹೋಗ್ಬಿಟ್ರು ಅನ್ನೋ ಕುಂತಿರಲ್ಲ, ನಿಮ್ಗೇನ್ರಿ ಬಂದಿರೋದು? ಅವ್ರೆಲ್ರು ಹೋಗ್ಯಾರ, ಇನ್ನು ಬದುಕಿರಲ್ಲ. ಅಯ್ಯೋ 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 ದೇವ್ರೆ, ಬದುಕಿರ ಅವನು ಸಾಯಿಸ್ತಾರವ ಇವರು. ದೇವ್ರೆ ಅದು ಯಾರು ನಮ್ಗೆ ಕಣ್ಪುಟ್ಟಿ ಕುಡ್ಕೊಂಬಂದಾರವ ಇವರು. ಥೂ ತು 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 ಥೂ. ಅದೇನು ಅಂತ ಇದೆಯಾ ನೀನು? ನಿನ್ನ ಹೋಗಿ ಹೋಗಿ ನಾನು ಮದುವೆ ಆದ್ನಲ್ಲ. ಈ ಹೋಗ್ಬಿಟ್ಲು ಅಂದ್ರೆ ಸತ್ತೋಗ್ಬಿಟ್ಲು ಅಂತ ಹೇಳಿಲ್ಲ ನಾನು. ತಪ್ಪ ಹೋಗ್ಬಿಟ್ಲು ಅಂದ್ರೆ ನಿನ್ ಕಾಟ ತಡಿಯಕ್ಕಾಗ್ದೆ ರಿಲೇಷನ್ ಮನೆಗೆ ಹೋಗಿ ಕುತ್ಕೊಂಡಾಳೆ ಅಂತ ಹೇಳಿದ್ ನಾನು. ಹೇಳ್ಬಿಟ್ಲಿಲ್ಲ ದೊಡ್ಡದಾಗಿ. ನಾನೇಕೆ ನಮ್ಮವ್ವ ನಂಗೆ ಹೇಳಿ ನಂಗೆ ತಲೆ ಕೆಟ್ಟಿತ್ತಂತ ಮಾಡಿಯಾ? ಇನ್ನು ಬೇಕಿದ್ರೆ ಹೇಳು. ನೀನ್ ಹೋಗ್ಬಿಟ್ಟೆ ಅಂದ್ರೆ ಎಲ್ಲ ಕಡೆ ಹೇಳ್ಕೊಂಬರ್ತೀನಿ. ಹೋಗ್ಬಿಟ್ಲು, ಅಯ್ಯೋ ನನ್ ಸುಶೀಲಾ ಹೋಗ್ಬಿಟ್ಲಪ್ಪ ಅಂತೇಳಿ. ಊರಿ ಹ್ಞೂ ನನಗೆ ಗೊತ್ತು. ನಾನೇನ ಸತ್ರೆ ಇರು ಊರಿಗೆ ಹಬ್ಬದೂಟ ಆಗ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ನಿಮ್ಮ ಅವ್ವ ಇರೋದೇ ಅದಕ್ಕಲ್ಲ, ನನಗೆ ಕಾಟ ಕೊಟ್ಟಿ ಸಾಯಿಸ್ಬೇಕು ಅಂತಾನೆ ನಿಂತ್ಕೊಂಡ್ಬಿಟ್ಟಿರಾ. ಇನ್ನೇನು ಎಷ್ಟು ಚೆನ್ನಾಗಿದ್ದೆ ನಾನು ಮುಂಚೆ. ನಿಮ್ಮನ್ನ ಮದ್ವೆ ಆಗಿ ದೊಡ್ಡ ತಪ್ಪಾಡ್ಬಿಟ್ಟೆ. ಹೇಳ್ದೆ ನಮ್ಮ ಅಪ್ಪ ಅವಂಗೆ, ನಾನು ಮದ್ವೆ ಆಗಲ್ಲ ಇವ್ನ ಆಗಲ್ಲ ಅಂತ ಆಟ ಹಿಡ್ ಕೂತ್ಕೊಂಡೆ. ಇಲ್ಲವಾ ಹುಡುಗ ಚೆನ್ನಾಗಿದ್ದಾನೆ, ನೋಡ್ಕೊಂತಾನೆ, ಹಂಗೆ ಹಿಂಗೆ ಅಂತ ತಲೆ ತಿಕ್ಕು ಬಿಟ್ರು ಒಂದು. ಹೌದೌದೌದೌದೌದು, ಅವಾಗ ಚೆನ್ನಾಗಿದ್ಲಂತೆ ಈಕಿ. ಅವಾಗ ಒಂದ್ 50 kg ಇದ್ದೇನಾ, ಈಗ 100 ಕುತ್ಕೊಂಡಿದ್ದಾಗ ಅಷ್ಟೇ. ಇನ್ನು ಅಲ್ಲಿಗಿಂತ ಡಬಲ್ 1 to ಡಬಲ್ ಆಗಿಯಾ. ಮತ್ತೆ ಅಲ್ಲಿ ಚೆನ್ನಾಗಿದ್ಲಂತೆ. ಹಾ. ಊರಿಗೆ ನಾ ಮುಂಚೆನೆ ಚೆನ್ನಾಗಿದ್ದು. ಹೌದು, ಹಂಡೆ ಆದಂಗಾಗಿ ನನ್ನ ಪಾಪ ಏನ್ ತಂದ್ ಹಾಕಿರ ನೋಡು ಮೃಷ್ಟಾನ. ಪಾಪ ನಾನು ಕೂಸು ಈ ಕಡೆ ಲೋಟ ಆ ಕಡೆ ಎತ್ತಿಟ್ಟಿಲ್ಲ ನಾನು. ಅಷ್ಟಕ್ಕೆ ಚೆನ್ನಾಗಿ ಕುತ್ಕೊಂಡೇ ಇದ್ದೀನಿ ನೋಡ್ರಿ. ಒಂದ್ ಕೆಲಸ ಮಾಡಿಲ್ಲ ಬಿಟ್ಟಿಲ್ಲ ಏನಿಲ್ಲ. ನಿಮ್ಮನ್ನ ನೋಡ್ಕೊಂಡಿಲ್ಲ, ನಿಮ್ಮ ಮಗು ನೋಡ್ಕೊಂಡಿಲ್ಲ, ಯಾರು ನೋಡ್ಕೊಂಡಿಲ್ಲ, ಮಗುನು ಆಗಿಲ್ಲ, ಏನಿಲ್ಲ. ತಗೊಳ್ರಿ
ನಾನಾಗಿದ್ದಕ್ಕೆ ನಿಮ್ಮ ನಂತರ ಸಹಿಸ್ಕೊಂಡು ಹೊಂಟೀನಿ. ಯಾವಳಗಾಗಿದ್ರೆ ಯಾವಾಗ ಬಿಟ್ಕೊಟ್ಟು ಹೋಗಿದ್ಲು. ಎಲ್ಲಾರ ಮನೆಯಲ್ಲೂ ಎಲ್ಲಾ ಹೆಂಗಸರು ಹೊಡೆಯೋ ಕಾಮನ್ ಡೈಲಾಗ್ ಇದು. ಹೌದೌದು, ನೀನ್ ಹೇಳವ. ಅವ್ರ ದುಡ್ಡು ಎಲ್ಲಿಂದ ತಗೊಂಡ್ರು ನೀನ್ ಗೊತ್ತಾಯ್ತು ಅನಿಸ್ತೈತೆ. ಕುಡಿದು ಬಂದು ಎಷ್ಟು ನಡ್ಕಾಡ ಕುಂತಾರ ನೋಡೋರು. ಈಗ ಗೊತ್ತಾಗಿ ಎಲ್ಲಿಂದ ತಗೊಂಡ್ರ ಅಂತ ಹೇಳಿ ಗ್ರಾಚಾರ ಬಿಡಿಸ್ತೀನಿ ಇವಾಗ. ಅತ್ಯಾರೆ ಅದು ನೀವು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಪರ್ಸು ಅದೇ ನೀವು ಎದೆ ಹಿಡ್ಕೊಂತಿರಲ್ಲ, ಆ ಪರ್ಸು ಇಟ್ಲಿ ಅಲ್ಲಿ ಇಟ್ಟೋಗಿದ್ರಲ್ಲ ಅಡ್ಗೆ ಮನೆ ಹತ್ರ. ಈ ಕಡೆ ಪಕ್ಕಕ್ಕೊಂದು ಸಣ್ಣ ರೂಮ್ ಐತೆ ನೋಡ್ರಿ, ಅಲ್ಲಿ ಇಟ್ಟೋಗ್ತಿರಲ್ಲ ನೀವು. ಅವರದು ನೋಡಿ ಅಲ್ಲಿ ಅದ್ರಾಗಿಂದ ದುಡ್ಡು ತಕೊಂಡು ಹೋಗಿದ್ರು. ಸೊಸಿ ನೀನ್ ಹಿಂಗ ಹಾಕೊಡ್ಬಾರ್ದಿತ್ತವ ನನಗೆ. ಯವ್ವ ದೇವ್ರೆ, ಈಕಿ ನೋಡಿದ್ರನೇ ಬ್ರಹ್ಮರಾಕ್ಷಸಿ ನೋಡ್ದಂಗ ಕತಿ. ಈ ನಿಕ್ಕಿ ದುಡ್ಡೇ ಹೋಗ್ಕೊಡ್ ಬಂದೀನಿ ಅಂದ್ರೆ ನನ್ನ ಜೀವನ ತೋರಿಸ್ಬಿಡ್ತಾಳ ಈಕಿ. ಯಪ್ಪ ದೇವ್ರೆ, ಏನ್ ಮಾಡ್ಲಿ. ಆ, ಏನ್ ಮಾಡ್ಬೇಕಾ? ತಾಡ್ರಿ ನಾನು ಹೇಳ್ತೀನಿ, ಒಂದ್ ನಿಮಿಷ ಅಲ್ಲ ಇರ್ರಿ. ಇಲ್ಲ ಬಹಳ ಇಂಪಾರ್ಟೆಂಟ್ ಕೆಲಸ ಐತಿ. ರಾವಣನ್ ಮೀಟ್ ಆಗ್ಬೇಕು, ಹೆವಿ ಇಂಪಾರ್ಟೆಂಟ್ ಅದು. ನಾನು ಆಮೇಲೆ ಸಿಗ್ತೇನೆ ಅತ್ತ. ಬೈ. ಎಲ್ಲಿ ಓಡಿದ್ರು ನೋಡಿ ಕಿತ್ಕೊಂಡು ಹಿಂಗೆ ಎಲ್ಲಿ ಇವಾಗ ಗ್ರಾಚಾರ ಬಿಡಿಸ್ತಾ ಅಂತ ಗೊತ್ತಾತಲ್ಲ, ಅದಕ್ಕೆ ಕಿತ್ಕೊಂಡು ಓಡಿದ್ರು. ಎಲ್ಲೋಗ್ತೀರಾ? ಬರ್ಲೇಬೇಕಲ್ಲ ಮನೆಗೆ. ಬರ್ರಿ ಅವಾಗೈತಿ ವಿಚಾರಿಸ್ಕೊಂಡೆ ಎಲ್ಲಿ ಬಿಡ್ತೀನಿ ನಾನು. ಮಾವರ್ದು ಒಳ್ಳೆ ಕಾಮಿಡಿ ಅತ್ತಿ. ಹೂನವ, ನೀನಿ ಕಾಮಿಡಿ, ನನಗಿಲ್ಲಿ ಟ್ರಾಜಿಡಿ. ಅದು ಬಿಡು, ಇದು ಆಷಾಢ ಬಂತಲ್ಲ, ತವ್ರ ಮನೆಗೆ ಹೋಗ್ಬೇಕಲ್ಲ ನೀನು. ಎಲ್ಲ ತಯಾರು ಮಾಡ್ಕೊಂಡಿಲ್ಲ? ನೀನು ಬಟ್ಟೆ ಗಿಟ್ಟೆನ ತಗೊಂಡೋಗೋದು ಎಲ್ಲ ಇಟ್ಕೊಂಡಿಲ್ಲ? ಊರಿ ಹತ್ತಿರ ಎಲ್ಲ ಇಟ್ಕೊಂಡಿನಿ. ಅಂದ್ರೆ ಅಲ್ಲೂ ಬಟ್ಟೆ ಇದಾವಲ್ಲ, ಜಾಸ್ತಿ ಏನು ಇಟ್ಕೊಂಡಿಲ್ಲ, ಏನಾದ್ರು ಬೇಕಾಗಿರೋದಷ್ಟೇ ಇಟ್ಕೊಂಡಿನಿ ಅಷ್ಟೇ. ಅಲ್ಲೇ ಇದಾವಲ್ಲ, ಮತ್ತೆ ಯಾಕೆ ಇಲ್ಲಿಂದ ತಗೊಂಡೋಗೋದು. ಸರಿ ಆಯ್ತು.